ಮುಖ್ಯಮಂತ್ರಿಯವರೇನೋ ಕ್ಯಾಬಿನೆಟ್ ಅನ್ನ ವಿಸ್ತರಣೆ ಮಾಡಿದ್ರು. ಆದರೆ ಕಾಂಗ್ರೆಸ್ನ ಶಾಸಕರಲ್ಲಿ ಸಚಿವರಾದವರನ್ನು ಹೊರತುಪಡಿಸಿದರೆ ಉಳಿದವರಿಗೆ ಇದು ಸಮಾಧಾನ ತಂದಿಲ್ಲ. ಅವರ ಆಕ್ರೋಶ, ಅವರ ಅಸಮಾಧಾನ, ಅವರ ಬೇಸರ ನಾನಾ ಸ್ವರೂಪಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಅದು ಒಂದೆರಡು ದಿವಸದಲ್ಲಿ ಎಲ್ಲವೂ ಕೂಡ ತಣ್ಣಗಾಗತ್ತೆ ಅಂತ ಹೇಳಿ ನಿರೀಕ್ಷಿಸಲಾಗಿತ್ತು. ಆದರೆ ಒಂದು ಸುತ್ತಿನ ಮಾತುಕತೆ, ಎರಡು ಸುತ್ತಿನ ಮಾತುಕತೆ, ಮನೆಗೆ ಹೋಗಿ ಮಾತುಕತೆ, ಪ್ರತ್ಯೇಕವಾಗಿ ಭೇಟಿ ಮಾಡಿ ಮಾತುಕತೆ, ಹೀಗೆ ನಾನಾ ಸ್ವರೂಪಗಳಲ್ಲಿ ಮಾತುಕತೆ ನಡೆದ ನಂತರವೂ ಹೋರಾಟ, ಆಕ್ರೋಶ, ಪ್ರತಿಭಟನೆ, ಬೇಡಿಕೆ, ಒತ್ತಾಯ, ಟೈರ್ಗಳಿಗೆ ಬೆಂಕಿ, ಬಂದ್ ಇವೆಲ್ಲವೂ ಕೂಡ ಸಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಹೀಗಾಗಿ ಕಾದ ಕುಲುಮೆಯಂತಾಗಿದೆ ಕಾಂಗ್ರೆಸ್ ಶಾಸಕರ ಸಿಟ್ಟು. ಯಾಕೆಂದ್ರೆ ಅವರ ಸಿಟ್ಟು ತಣಿತಾ ಇಲ್ಲ. ಇರೋದು ಇನ್ನು 1.25 ವರ್ಷದ ಅಧಿಕಾರ. ಆ 1.25 ವರ್ಷದ ಅಧಿಕಾರದಲ್ಲಿ ನಮ್ಗೆ ಅಧಿಕಾರ ಸಿಗೋದಿಲ್ಲ ಅಂದ್ರೆ ಹೇಗೆ ಅಂತೇಳಿ ಇವರ ಪ್ರಶ್ನೆ. ಒಂದು ಕಡೆ ಸಂಧಾನ, ಸಮಾಧಾನ, ಇನ್ನೊಂದು ಕಡೆಯಲ್ಲಿ ಆಕ್ರೋಶ, ಇವೆಲ್ಲವೂ ಕೂಡ ಜೊತೆಗೆ ಸಾಗ್ತಾ ಇದೆ. ಶಾಸಕರ ಪರವಾಗಿ ಅವರ ಬೆಂಬಲಿಗರು ಬೀದಿಗಿಳಿದಿದ್ದಾರೆ, ಅವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ಗೆ ಸಹಜವಾಗಿಯೇ ಟೆನ್ಷನ್ ಆಗುವಂತಹ ಸ್ಥಿತಿ ಬಂದೊದಗಿದೆ. ಹೈಕಮಾಂಡ್ಗೂ ಕೂಡ ಟೆನ್ಷನ್ ತಂದಿಡುವಂತಹ ಸ್ಥಿತಿಗೆ ಈಗ ಕಾಂಗ್ರೆಸ್ನ ವಿಶೇಷವಾಗಿ ಶಾಸಕರುಗಳ ಬೆಂಬಲಿಗರು ಮಾಡ್ತಾ ಇರುವಂತಹ ಪ್ರತಿಭಟನೆಗಳು, ದೊಡ್ಡ ದೊಡ್ಡ ಹೋರಾಟಗಳು, ದೊಡ್ಡ ದೊಡ್ಡ ಪ್ರತಿಭಟನೆಗಳು, ಬಂದ್ಗಾಗಿ ಮೆರವಣಿಗೆ, ಇವೆಲ್ಲವೂ ಕೂಡ ನಡೀತಾ ಇರುವಂಥದ್ದು ಒಬ್ಬ ಶಾಸಕರ ಅಧಿಕಾರಕ್ಕಾಗಿ, ಶಾಸಕರು ಮಂತ್ರಿಗಳಾಗಬೇಕು ಅನ್ನೋಂಥ ಅಧಿಕಾರಕ್ಕೆ. ಬಹುಶಃ ಕಾಂಗ್ರೆಸ್ನವರು ಅಥವಾ ರಾಜ್ಯದ ಮಟ್ಟಿಗೆ ಅನ್ನಿಸ್ತಾ ಇರುತ್ತೆ ಅನೇಕ ಸಂದರ್ಭಗಳಲ್ಲಿ ಈ ಸಣ್ಣ ಪುಟ್ಟದಾದಂಥ ಕ್ಯಾಬಿನೆಟ್ ಅಲ್ಲ, ಎಲ್ಲ MLAಗಳನ್ನು ಗೆದ್ದಿರುವ ಪಕ್ಷದ ಎಲ್ಲ MLAಗಳನ್ನು ಕೂಡ ಆ ಕಡೆ ಮಂತ್ರಿಗಳನ್ನಾಗಿ ಮಾಡಿಬಿಡಬೇಕು ಅಂತ ಆ ಸ್ವರೂಪದಲ್ಲಿ ಸದ್ಯಕ್ಕೆ ನಮ್ಮಲ್ಲಿ ಹೋರಾಟಗಳು ಸಾಗ್ತಾ ಇರ್ತವೆ. ಆ ಸ್ವರೂಪದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರುತ್ತೆ. ಮತ್ತು ಕೆಲವೊಬ್ಬರ ಆಯ್ಕೆಯ ವಿಚಾರದಲ್ಲೂ ಕೂಡ ಸರ್ಕಾರ ಒಂದು ಕಡೆಯಲ್ಲಿ ಹೇಳ್ತಾ ಇತ್ತು, ಇಲ್ಲ ಏನು 2.5 ವರ್ಷ ಅಂತೇಳಿ. ಮುಖ್ಯಮಂತ್ರಿಯೇ ಬದಲಾವಣೆ ಆದಾಗ ಮಂತ್ರಿಗಳ ವಿಚಾರದಲ್ಲಿ ಯಾಕೆ ಬದಲಾವಣೆ ಇಲ್ಲ? ಸಹಜವಾಗಿಯೇ ಕಾಂಗ್ರೆಸ್ನ ಶಾಸಕರು ಕೇಳ್ತಾ ಇರೋದು, ಓಕೆ ನೀವು ಫಸ್ಟ್ ಸೆಟ್ಟಲ್ಲಿ 13 ಜನ ತಗೊಂಡ್ರಲ್ಲ, ಫೈನ್, ಅವ್ರಿಗೆ 13 ಜನ ಬಿಟ್ಟು ಉಳಿದವರನ್ನು ತಗೊಂಡಾದಾಗ ಮತ್ತೆ ಯಾಕೆ ರಿಪೀಟ್ ಮಾಡಿದ್ರಿ? ಅದರ ಬದಲಿಗೆ ಹೊಸಬರಿಗೆ ಅವಕಾಶ ಕೊಡಬಹುದಾಗಿತ್ತಲ್ಲ. ಈ ಆಕ್ರೋಶವೂ ಕೂಡ ಅಲ್ಲಿ ಭುಗಿಲೇಳ್ತಾ ಇರೋದಕ್ಕೆ ಪ್ರಮುಖ ಕಾರಣ. ಹಾವೇರಿ ಶಾಸಕ ಬಸವರಾಜ ಶಿವಣ್ಣನವರ ಪರವಾಗಿ ಅಭಿಮಾನಿಗಳು ಇವತ್ತು ಕೂಗನ್ನು ಎಬ್ಬಿಸಿದ್ದಾರೆ. ಯಾಕಂದ್ರೆ ಈ ಬಸವರಾಜ ಶಿವಣ್ಣನವರ ಹೆಸರನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಒಂದು ಹೆಚ್ಚುವರಿ ಸ್ಥಾನವನ್ನು ಕ್ಯಾಬಿನೆಟ್ನಲ್ಲಿ ಕೊಡಬೇಕು, ಒಟ್ಟು 3 ಸ್ಥಾನವನ್ನು ಕ್ಯಾಬಿನೆಟ್ನಲ್ಲಿ ಕೊಡಬೇಕು. ಅದರಲ್ಲಿ ದಕ್ಷಿಣ ಕರ್ನಾಟಕ ಭಾಗದಿಂದ ಇಬ್ಬರು, ಒಬ್ಬರು ಬೆಂಗಳೂರಿನವರು, ಒಬ್ಬರು ಮೈಸೂರಿನವರು ಆಗಿದ್ದಾರೆ. ಹೀಗಾಗಿ ಇನ್ನೊಂದು ಸ್ಥಾನವನ್ನು ಕರ್ನಾಟಕದ ಉತ್ತರ ಭಾಗಕ್ಕೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದರು. ಹಾಗಾಗಿ ಬಸವರಾಜ ಶಿವಣ್ಣನವರ ಹೆಸರು ಅದರಲ್ಲಿತ್ತು. ಕುರುಬ ಸಂಘ ಅಭಿಮಾನಿಗಳು ಇವರೆಲ್ಲರೂ ಕೂಡ ಇವತ್ತು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿದ್ದಾರೆ. ಬಸವರಾಜ ಶಿವಣ್ಣನವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ. ಈಗಲೂ ಕೂಡ ಒಂದು ಖಾಲಿ ಸ್ಥಾನ ಇದೆಯಲ್ಲ, ಅದರಲ್ಲಾದರೂ ಸರಿ ಅಥವಾ ಬೇರೆ ಸ್ವರೂಪದಲ್ಲಾದರೂ ಸರಿ ಅನ್ನುವಂಥ ಆಕ್ರೋಶ. ಪೆಟ್ರೋಲ್ ತುಂಬಿದಂತಹ ಬಾಟಲನ್ನು ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ತುಂಬಿಕೊಂಡು ಬಂದು ಆ ಬಾಟಲನ್ನು ನಾನು ಹತ್ಕೊಳ್ತೀನಿ, ಅದನ್ನು ನನ್ನ ಮೇಲೆ ಸುರ್ಕೊಳ್ತೀನಿ, ಅದನ್ನು ನಾನು ಕುಡಿತೀನಿ ಅನ್ನೋ ಥರದಲ್ಲೆಲ್ಲ ಅಭಿಮಾನಿಗಳು ಪೆಟ್ರೋಲನ್ನು ಒಬ್ಬರು ಬಾಟ್ಲಲ್ಲಿ ಹಿಡ್ಕೊಂಬರ್ತಾರೆ, ಇನ್ನು 4 ಜನ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಆ ಬಾಟ್ಲನ್ನು ಕಸಿದ್ಕೊಳ್ತಾರೆ. ಈ ಸ್ವರೂಪದಲ್ಲಿ ನಡೀತಾ ಇದೆ. ಇದನ್ನು ಹೈ ಡ್ರಾಮಾ ಅಂತ ಹೇಳಬೇಕು ಅಥವಾ ಸಹಜವಾದ ಆಕ್ರೋಶ ಅಂತ ಹೇಳಬೇಕು, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ಶಾಸಕರ ಬೆಂಬಲಿಗರು ಪೆಟ್ರೋಲನ್ನು ಸುರಿದು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋ ರೀತಿಯಾದ ಹೋರಾಟಗಳು, ಅದ್ಯಾಕೋ ಗೊತ್ತಿಲ್ಲ, ಈ ಸರ್ತಿ ಟ್ರೆಂಡ್ ಥರ ಆಗಿದೆ. ಪ್ರತಿ ಶಾಸಕನ ಪರವಾಗಿ ಹೋರಾಟ ನಡೆಸ್ತಾರಲ್ಲಿ ಒಬ್ಬ ಬೆಂಬಲಿಗೆ ಹೀಗೆ ಪೆಟ್ರೋಲ್ ಹಿಡ್ಕೊಂಡು ಬಾಟಲ್ ಪೆಟ್ರೋಲ್ ಹಿಡ್ಕೊಳ್ಳೋದು, 3 ಜನ ಅವರನ್ನು ತಡೆಯೋದು, ಇವು ನಡೀತಾ ಇದೆ. ಪೆಟ್ರೋಲ್ ಬಾಟಲ್ ಕಸಿದುಕೊಂಡಿದ್ದರಿಂದಾಗಿ ಅನಾಹುತ ತಪ್ಪಿದೆ ಅಫ್ಕೋರ್ಸ್. ಯಾಕೆಂದರೆ ಆಕಸ್ಮಿಕವಾಗಿ ಆದರೂ ಕೂಡ ಯಾರಾದರೂ ಏನಾದ್ರು ಮಾಡಿದರೆ ಅದು ದೊಡ್ಡ ಅನಾಹುತ ಸೃಷ್ಟಿಯಾಗುತ್ತೆ. ಯಾರು ಕೂಡ ಈ ರೀತಿಯಾದಂತಹ ಒಂದು ಕಡೆಯಲ್ಲಿ ಒತ್ತಾಯವನ್ನು ಬಸವರಾಜ ಶಿವಣ್ಣನವರ ಪರವಾಗಿ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಂಗಾರಪೇಟೆಯನ್ನು ಬಂದ್ ಮಾಡಿದ್ದಾರೆ. ಬಂಗಾರಪೇಟೆಯಲ್ಲಿ ಶಾಸಕರಾಗಿರುವಂಥ SN ನಾರಾಯಣಸ್ವಾಮಿ ಅವರ ಪರವಾಗಿ ಕೂಗನ್ನು ಎಬ್ಬಿಸಿದ್ದಾರೆ ಅವರ ಬೆಂಬಲಿಗರು. ಇದರ ಪರಿಣಾಮವಾಗಿ ನೋಡಿ, ಒಬ್ಬ ಶಾಸಕರು ಮಂತ್ರಿಗಳಾಗಿಲ್ಲ ಅಂತ ಹೇಳಿದರೆ ಆ ತಾಲೂಕಿನವರಿಗೆ ಬಂದ್, ಈ ರೀತಿಯಾದಂಥ ಪರಿಸ್ಥಿತಿ, ಪಟ್ಟಣವನ್ನು ಬಂದ್ ಮಾಡುವಂಥದ್ದು. ನಾರಾಯಣಸ್ವಾಮಿ ಬೆಂಬಲಿಗರು ಬಂಗಾರಪೇಟೆಯನ್ನು ಬಂದ್ ಮಾಡಿದ್ದಾರೆ. ಇವತ್ತು ಅಂಗಡಿ ಬೀದಿ ಖಾಲಿಯಾಗಿದೆ. ಅಭಿಮಾನಿಗಳ ಬೃಹತ್ ಪ್ರತಿಭಟನೆಯ ಮೆರವಣಿಗೆಯೂ ಕೂಡ ನಡೆದಿದೆ. ಆ ಮೂಲಕವಾಗಿ ಸುಮ್ಮನೆ ಇವರು ಪ್ರತಿಭಟನೆಯನ್ನು ಮಾಡ್ತಾ ಇರುವಾಗ ನಾವು ಅಂಗಡಿ ಓಪನ್ ಮಾಡ್ಕೊಂಡು ಬೇರೆನೇನೋ ತೊಂದರೆ ಆಗೋದಿದ್ರೆ ಬೇಡ ಅಂತೇಳಿ ಜನ ಕೂಡ ಬಂದ್ ಮಾಡಿದ್ದಾರೆ. ಇದನ್ನೆಲ್ಲವನ್ನು ಕೂಡ ಸ್ವಯಂ ಪ್ರೇರಿತ ಬಂದ್ ಅಂತೇಳಿ ಬಿಂಬಿಸಿಕೊಳ್ಳುವಂಥ ಪ್ರಯತ್ನ ನಡೆಯುತ್ತೆ. ಅಂಬೇಡ್ಕರ್ ಪುತ್ಥಳಿ ಎದುರು ಕಪ್ಪು ಪಟ್ಟಿ ಧರಿಸಿ ಆಕ್ರೋಶವನ್ನು
ಹೊರ ಹಾಕಿದ್ದಾರೆ. ಆ ಮೂಲಕ ತಮ್ಮ ಶಾಸಕರಿಗೆ ಸಹಜವಾಗಿ ನಾರಾಯಣಸ್ವಾಮಿ ಅವರಿಗೆ ಅರ್ಹತೆಯೂ ಇತ್ತು, ಹಿರಿತನವೂ ಇತ್ತು ಮತ್ತು ಸದನದ ಒಳಗಡೆ ಭಾಳ ಚೆನ್ನಾಗಿ ಮಾತಾಡುವಂತಹ ಶಾಸಕ ಕೂಡ ಅವರು, ಭಾಳ ಕಾಳಜಿ ಇರುವಂತಹ ಶಾಸಕ. ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿದ್ದು ಜವಾಬ್ದಾರಿ. ಆದರೆ ಆ ಅವಕಾಶ ಅವ್ರಿಗೆ ಸಿಕ್ಕಿಲ್ಲ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನ್ಯಾಯ ಆಗಿದೆ ಅನ್ನುವಂತಹ ಘೋಷಣೆಯನ್ನು ನಾರಾಯಣಸ್ವಾಮಿ ಅವರ ಬೆಂಬಲಿಗರು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆಂತೇಳಿ ಅದಕ್ಕಾಗಿ ಬಂದ್ ಮಾಡಬೇಕಾದ ಅವಶ್ಯಕತೆ ಇದೆಯಾ? ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡು ಬಂದ್ ಮಾಡೋದು, ಟೈರ್ಗಳೇ ಇವ್ರನ್ನ ಮಂತ್ರಿ ಮಾಡುತ್ತೇನೋ ಅಂತ ತಿಳ್ಕೊಂಡು ಟೈರ್ಗಳಿಗೆ ಬೆಂಕಿ ಹಚ್ಚೋ ಕೆಲಸಗಳನ್ನು ಇವರು ಮಾಡ್ತಾ ಇದ್ದಾರೆ. ಇವತ್ತು ನಾವು ಯಾಕೆ ಅವ್ರನ್ನ ಅಕ್ಸೆಪ್ಟ್ ಮಾಡಲಿಲ್ಲ? ಯಶವಂತರಾಯಗೌಡರವರು ರಾಜೀನಾಮೆ ಕೊಟ್ಟು 3 ಸಾವಿರ ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ ನೀವು? ಆದರೆ ಯಾವ ಶಾಸಕರು ರಾಜೀನಾಮೆ ಕೊಟ್ಟ ತಕ್ಷಣ ತಗೊಳ್ತಾ ಹೋದರೆ ಇವತ್ತು ಆಯ್ತಪ್ಪ 20 ಜನ ಕೊಡ್ತಾರೆ, ತಗೊಳ್ಳೋಕ್ಕೆ ಸಾಧ್ಯ ಇದೆಯಾ? ಸರ್ಕಾರ ಉಳಿಯುತ್ತಾ? ಅದೆಲ್ಲ ಅವ್ರ ಪಾಪ ಏನೋ ಆ ಉದ್ದೇಶ ಮಾತಾಡ್ತಾ ಗೊತ್ತಿಲ್ಲ. ಆ ಉದ್ದೇಶ ಸರ್ಕಾರಕ್ಕಿಲ್ಲ. ಯಾರೇ ಅತೃಪ್ತ ಆಗ್ತಕ್ಕಂಥದ್ದು ಸಹಜ, ಅವರ ಸಮಾಧಾನ ಮಾಡುವಲ್ಲಿ. ಬಟ್ ಅವರನ್ನು ಯಾವ ರೀತಿ ವಿಶ್ವಾಸ ತಗೋಬೇಕು ಅದನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಹೀಗೆ ಆ ಕಡೆ ಬಂದಾದರೆ ಈ ಕಡೆ ಇವರು ಹೇಳ್ತಿದ್ದಾರೆ ಅವ್ರು ನಮ್ಮನ್ನು ವಿಶ್ವಾಸ ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ನಮಗೂ ಇದೆ ಅಂತ ತಿಳ್ಕೊಂಡು. ಅಷ್ಟು ವಿಶ್ವಾಸ ಅವ್ರಿಗಿದ್ದ ಮೇಲೆ ಸುಮ್ಮನೆ ಜನರಿಗೆ ತೊಂದರೆ ಕೊಡೋದಕ್ಕೆ ಬಂದ್ ಮಾಡೋದು ಯಾಕೆ ಶಾಸಕರೇ ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ ಸಂಧಾನ ಸೂತ್ರವನ್ನು ಹೆಣೆಯುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ಎಚ್ ಕೆ ಪಾಟೀಲ್ ಮತ್ತು ಸುರ್ಜೇವಾಲಾ ಅವರ ನಡುವೆ ಮಿಡ್ ನೈಟ್ ಮೀಟಿಂಗ್ ನಡೆದಿದೆ. ಸುಮಾರು 3 ಗಂಟೆಗಳ ಕಾಲ ಸುರ್ಜೇವಾಲಾ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. CM ಡಿ ಕೆ ಶಿವಕುಮಾರ್ ಅವರ ನಂತರ ಸುರ್ಜೇವಾಲಾ ಅವರು ಸಂಧಾನದ ಸರ್ಕಸನ್ನು ಎಚ್ ಕೆ ಪಾಟೀಲ್ರ ಜೊತೆಗೆ ಮಾಡಿದ್ದಾರೆ. ಎಚ್ ಕೆ ಪಾಟೀಲರು ಕೂಡ ಒಂದು ಹಂತದಲ್ಲಿ ನಾವು ಪಕ್ಷ ಬಲಪಡಿಸ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಅಂತಿಮವಾಗಿ ಏನಾಯಿತು ಅನ್ನುವಂಥದ್ದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ಯಾಕಂದರೆ ಎಚ್ ಕೆ ಪಾಟೀಲರು ಮತ್ತು ಸುರ್ಜೇವಾಲಾ ಅವರ ಜೊತೆಗೆ ನಿನ್ನೆ ರಾತ್ರಿ ಮೀಟಿಂಗ್ ಆದ ನಂತರ ಇವತ್ತು ಬೆಳಗ್ಗೆ ಎಚ್ ಕೆ ಪಾಟೀಲರು ಮತ್ತು ದಿನೇಶ್ ಗುಂಡೂರಾವ್ ಅವರು ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಹೀಗಾಗಿ ನಿಜಕ್ಕೂ ಏನಾಗಿದೆ ಅನ್ನುವಂಥದ್ದು. ನಿನ್ನೆ ಒಂದು ಸಭೆ ನಡೆಯುತ್ತೆ, ಇವತ್ತು ಎಚ್ ಕೆ ಪಾಟೀಲರ ಮನೆಗೆ ದಿನೇಶ್ ಗುಂಡೂರಾವ್ ಅವರು ಹೋಗಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ. ದಿನೇಶ್ ಗುಂಡೂರಾವ್ ಅವರು ಕೂಡ ಗಾಂಧಿನಗರದ ಶಾಸಕರು, ಅವರು ಇಲ್ಲಿ ಹೋಗಿ ಎಚ್ ಕೆ ಪಾಟೀಲರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ವಿಸ್ತರಣೆಗೆ ಯಾವ ಮಾನದಂಡ ಇಟ್ಕೊಂಡು ಇವರು ವಿಸ್ತರಣೆ ಮಾಡಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಇಲ್ಲಿ ಶಾಸಕರುಗಳು ಕೇಳ್ತಾ ಇದ್ದಾರೆ. ವಿಚಿತ್ರ ಸಂಸ್ಕೃತಿ ಈಗಾಗಿರುವಂಥದ್ದು, ವಿಚಿತ್ರ ಸಂಸ್ಕೃತಿ ಅಂತ ನಾಯಕರು ಬೇಸರವನ್ನು ಹೊರ ಹಾಕ್ತಾ ಇದ್ದಾರೆ. ಅಲ್ಲಿಗೆ ನಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದಾಗ ಇದು ವಿಚಿತ್ರ ಸಂಸ್ಕೃತಿಯಿಂದ ಆಗಿದೆ. ಇನ್ನು ಬಿ ಜಿ ಗೋವಿಂದಪ್ಪ ಅವರ ಮನೆಗೆ ಟಿ ರಘುಮೂರ್ತಿಯವರು ಹೋಗಿದ್ದಾರೆ. ಅವರು ಒಂದು ಸಂಧಾನ ಸಭೆಯನ್ನು ಮಾಡಿದ್ದಾರೆ. ಟಿ ರಘುಮೂರ್ತಿಯವರು ಶಾಸಕ ಬಿ ಜಿ ಗೋವಿಂದಪ್ಪ ಅವರ ಮನೆಯಲ್ಲಿ ರಹಸ್ಯ ಮಾತುಕತೆ ನಡೆದಿದೆ. ಅಂದರೆ ಅವರಿಬ್ಬರೇ ಇದ್ದುಕೊಂಡು ಮಾತುಕತೆಯನ್ನು ನಡೆಸಿದ್ದಾರೆ. ಬಿ ಜಿ ಗೋವಿಂದಪ್ಪ ಅವರು ಕೂಡ ಬೇಸರ ಮಾಡ್ಕೊಂಡಿದ್ರು. ರಾಜೀನಾಮೆ ನೀಡಬಾರ್ದು, ನೀವು ಜೊತೆಗೆ ಇರಬೇಕು, ನಿಮ್ಮ ಹಿರಿತನವನ್ನು ನಾವು ಗೌರವಿಸ್ತೀವಿ, ಈ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ರಘುಮೂರ್ತಿಯವರು ಕೂಡ ಆ ಸ್ವರೂಪದಲ್ಲಿ ಮನವೊಲಿಕೆ ಮಾಡಿದ್ದಾರೆ. ಇನ್ನು ಕೊಪ್ಪಳಕ್ಕೆ ಹೋಗಿದ್ರು ಇವತ್ತು ಬಸವರಾಜ ರಾಯರೆಡ್ಡಿ ಅವರು. ನೋಡಿ ಪಾಪ ಸಚಿವರಾಗಿ, ಅದು ಇರೋದು 1.25 ವರ್ಷದ ಅಧಿಕಾರದ ಅವಧಿಯಲ್ಲಿ ಸಚಿವರಾಗಿ ಅವರು ಊರಿಗೆ ಹೋದರೆ ಅವರ ಸ್ವಾಗತಕ್ಕೂ ಕೂಡ ಕಾಂಗ್ರೆಸ್ನವರು ಒಗ್ಗಟ್ಟಿನಿಂದ ಕೂಡಿಲ್ಲ. ಅಂದರೆ ಕಾಂಗ್ರೆಸ್ನ ಶಾಸಕರುಗಳಿಗೂ ಕೂಡ ಖುಷಿ ಆಗಿಲ್ಲ. ಯಾಕಂದರೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಹಿಟ್ನಾಳ್ ಅವರಿಗೆ ಅವಕಾಶ ಸಿಕ್ಕಿಲ್ಲ, ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಅಲ್ಲಿ ಒಗ್ಗಟ್ಟಿರಲಿಲ್ಲ. ಬಸವರಾಜ ರಾಯರೆಡ್ಡಿ ಅವರನ್ನ ಸ್ವಾಗತಿಸುವ ವಿಚಾರದಲ್ಲಿ ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿಗಿರಿ ಮಿಸ್ ಆಗಿದ್ದಕ್ಕೆ ಬೇಸರವನ್ನು ಹೊಂದಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಹೀಗಾಗಿ ಕಾಂಗ್ರೆಸ್ನ ನಾಯಕರುಗಳು ಇಲ್ಲದೇನೆ ಕೇವಲ ಬಸವರಾಜ ರಾಯರೆಡ್ಡಿ ಅವರ ಒಂದಷ್ಟು ಜನ ಬೆಂಬಲಿಗರು, ಯಲಬುರ್ಗಾದ ಬೆಂಬಲಿಗರು, ಇವರುಗಳೆಲ್ಲ ಬಂದು ಅವ್ರನ್ನ ಸ್ವಾಗತಿಸಿದ್ದಾರೆ. ಈ ವಿಚಾರದಲ್ಲಿ ಶಾಸಕರುಗಳು, ಸಚಿವರುಗಳು ಏನು ಹೇಳ್ತಿದ್ದಾರೆ ಅಂದ್ರೆ ನಿಮ್ಗೆ ತೋರಿಸ್ತೀವಿ. ಮಕ್ಕಳಾಟ ಅಲ್ಲಪ್ಪ. ಮಂತ್ರಿಮಂಡಲ ಮಾಡೋದು, ಸುಮ್ಮನೆ ತೆಗಿಯೋದು, ಮಾಡೋದು ಅದೆಲ್ಲ ಮಾಡಕ್ಕಾಗ್ತದ? ಅದೇನೋ ಒಂದು ಆಯ್ತು ಬಿಡಿ. ಈಗ ಆದ್ಮೇಲೆ ಮತ್ತೆ ಅವ್ರನ್ನ ತೆಗೀರಿ, ಇವ್ರನ್ನ ತೆಗೀರಿ, ಮತ್ತೆ ಇನ್ನೊಂದು ಮಾಡಿ ಅದೆಲ್ಲ ಮಾಡಕ್ಕಾಗೋದಿಲ್ಲ. ಅದೆಲ್ಲ ಸಾಧ್ಯನೇ ಇಲ್ಲ. ಅದೆಲ್ಲ ಮಾಡಕ್ ಹೋದ್ರೆ ಇನ್ನೂ ದೊಡ್ಡ ಗೊಂದಲ ಸೃಷ್ಟಿ ಆಗ್ತದೆ. ಸೊ ಅದೆಲ್ಲ ಮಾಡ್ತಾರೆ ಅಂತ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. 40 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕಾಂಗ್ರೆಸ್ ಪಕ್ಷ ಕಟ್ತಾರೆ, ಮನೆ ಸೇರ್ಕೊಂಡ್ರು. ಹೊಸದಾಗಿ ಶಾಲೆಗೆ ಸೇರ್ಪಡೆ ಆದ ಹುಡುಗರಿಗೆ 100 ಮಾಡಿಸ್ಕೊಟ್ಟು ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟರು. ಈ ಪರಿಸ್ಥಿತಿ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಭಾಳ ವರ್ಷಗಳಿಂದ ಕಟ್ಗೆ ಬಂದಿದ್ದೀವಿ. ಈಗ ಅವ್ರ ಪಕ್ಷದಾಗ ನಮಗೇನು ಕೊಡಲಿಲ್ಲ ಅಂತೇಳಿ ಬೇಜಾರು ಮಾಡಿ ಕೇಳೋಕ್ಕೂ ಬರೋಲ್ಲ, ಪಕ್ಷ ಬಿಡೋಕ್ಕೂ ಬರೋಲ್ಲ, ಪಕ್ಷ ಉದಾಸೀನ ಮಾಡಿ ಕೆಡ್ಸೋಕ್ಕೂ ಬರೋಲ್ಲ. ಪಕ್ಷ ನಮಗೆ ತಾಯಿ ಸ್ಥಾನದಲ್ಲಿದೆ. ಸಿದ್ದರಾಮಯ್ಯನವರು ಎಂದೂ ಕೆಟ್ಟದ್ದು ಮಾಡಿಲ್ಲ. ಯಾರಿಗೆ ನನಗೆ ಗೊತ್ತಿರುವ ಹಾಗೆ ರಾಘವೇಂದ್ರ ಹಿಟ್ನಾಳ್ಗೆ ಅವರು ಸಿದ್ದರಾಮಯ್ಯನ ಬಗ್ಗೆ ಅವರು ಕೆಟ್ಟದಾಗಿ ಏನೂ ಮಾತಾಡಿಲ್ಲ. ಮೊನ್ನೆ ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯ ಅವರು ಸ್ವತಂತ್ರ ಮಾಡಿದ್ರು ಅನ್ನೋದು ಕಾರ್ಯಕರ್ತರು ಮಾಡಿದ್ರೆ ರಾಘವೇಂದ್ರ ಏನು ಮಾಡ್ಬೋದು? ನಾನು ನಿಮ್ಗೆ 28 ಮಾತಾಡ್ತೀನಿ.
ಅದು ನಾನು ಮಾಡಿದೆ ಹಾಗೆ ಇವು ಹೊಡಿತಿರ್ತಾರೆ ಜಗ ಚಕಡಿ ಗೀಲ ಬಿಚ್ಚಿ. ಹೀಗೆ ಸಮರ್ಥನೆಗಳು, ಪ್ರಶ್ನೆಗಳು ಇವೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಶಾಸಕರುಗಳಲ್ಲಿ, ಮಂತ್ರಿಗಳಲ್ಲಿ ಇನ್ನೂ ಕೂಡ ಮುಂದುವರೆದಿದೆ. ಈ ಮೂಲಕ ಇನ್ನೊಂದು ಕಡೆಯಲ್ಲಿ ಸೈಲೆಂಟ್ ಆಗಿದ್ದಾರೆ ಕೆಲವರು. ಮುನಿಸ್ಕೊಂಡಿದ್ದಂತಹ ಕೆಲ ನಾಯಕರು ಇದೀಗ ಮೌನಕ್ಕೆ ಶರಣಾಗಿದ್ದಾರೆ. ನಾವೇನು ಮಾತಾಡಲ್ಲ ಅಥವಾ ನಮಗೆ ಅದರ ಬಗ್ಗೆ ಮಾತಾಡೋ ಆಸಕ್ತಿ ಉಳ್ಕೊಂಡಿಲ್ಲ ಅನ್ನುವ ರೀತಿಯಲ್ಲೂ ಕೂಡ ಕೆಲವರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಟೀಕೆ, ಒತ್ತಡ, ಬಂಡಾಯದಿಂದ ದೂರ ಸರಿತಾ ಇದ್ದಾರೆ. ಬಹುತೇಕರು ಈಗ ದೂರ ಸರಿತಿದ್ದಾರೆ. ಬಹುತೇಕರ ಬಂಡಾಯದ ಬಾವುಟಗಳು ಕೆಳಗಡೆ ಇಳಿತಾ ಇದ್ದಾವೆ. ಆದರೆ ಕೆಳಗಡೆ ಇಳಿಸ್ತಾ ಇರುವಂತಹ ಸ್ವರೂಪವೂ ಕೂಡ ಅಷ್ಟು ಒಳ್ಳೆಯ ಸ್ವರೂಪದಲ್ಲಿ ಗೋಚರಿಸ್ತಾ ಇಲ್ಲ ಇದು ಅಂತ. ಯಾಕಂದರೆ ಇವರು ಭಾಳ ಖುಷಿಯಾಗಿ ಈಗ ಗೋವಿಂದಪ್ಪನವರಂಥವರು ಮಾತಾಡುವಾಗ ನಾವು ಹಿರಿಯರಿದ್ದೀವಿ, ಪಕ್ಷ ತಾಯಿ ಸಮಾನ ಅಂತ ಹೇಳ್ಕೊಂಡು ಅಸಮಾಧಾನವನ್ನು ಬಿಟ್ಬಿಟ್ಟಿದ್ರೆ ಅದು ಓಕೆ. ಆದರೆ ಕೆಲವರು ಹೇಳ್ತಾ ಇರುವಂತಹ ಧಾಟಿ ಇದೆಯಲ್ಲ, ಅದು ಕಾಂಗ್ರೆಸ್ಗೆ ಇವತ್ತಲ್ಲ ನಾಳೆ ಎಚ್ಚರಿಕೆಯ ಗಂಟೆ ರೀತಿಯಲ್ಲೇ ಇದ್ದೇ ಇದೆ. ಟೀಕೆ, ಒತ್ತಡ, ಬಂಡಾಯದಿಂದ ದೂರ ಸರಿತಿದ್ದಾರೆ ಕೆಲವರು. ನಾಯಕರು, ಕಾರ್ಯಕರ್ತರ ಒತ್ತಡಕ್ಕೆ ಶಾಸಕರುಗಳು ಕೂಡ ಮಣಿತಾ ಇದ್ದಾರೆ. ಓಕೆ, ನಾವು ಮುಂದುವರಿಯೋಣ ಅಂತ ಹೇಳಿ ಪಕ್ಷದ ಚೌಕಟ್ಟಿನೊಳಗೆ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋಂತಹ ಶಪಥವನ್ನು ಕೆಲವು ನಾಯಕರುಗಳು ಮಾಡಿದ್ದಾರೆ. ವಿಶೇಷವಾಗಿ ಈ ವಿಚಾರದಲ್ಲಿ ನೋಡಿ, ಇವರು ರಾಜೀನಾಮೆನೇ ಕೊಟ್ಟು ಬಂದಂಥವ್ರು, ರಾಜೀನಾಮೆ ಪತ್ರವನ್ನೇ ಕೊಟ್ಟು ಬಂದಂಥ ಏಕೈಕ ಶಾಸಕ ಅಂತಿದ್ದೆ ಅದು ಯಶವಂತರಾಯಗೌಡ ಪಾಟೀಲ್ರು ಮಾತ್ರ. ಆದರೆ ಅವರು ಕೂಡ ಕೊನೆಗೆ ತಮ್ಮ ರಾಜೀನಾಮೆಯನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಹಾಗೆಯೇ ಈ ವಿಚಾರದಲ್ಲಿ ಯಶವಂತರಾಯಗೌಡ ಪಾಟೀಲ್ರು ಏನು ಹೇಳ್ತೀರಾ ಅಂತ ನಿಮ್ಗೆ ತೋರ್ತೀನಿ. ಮಂತ್ರಿ ಕೊಟ್ಟಿಲ್ಲ ಅಂತಕ್ಕಂಥ ಭಾವನೆ ಇರಲಿಲ್ಲ ನನಗೆ. ಆದರೆ ಅವರು ನನಗೇನು ಮಾತು ಕೊಟ್ಟು ಕೊನೆ ಹಂತದವರೆಗೆ ಮಾಡಿ ಲಾಸ್ಟಕ್ಕೇನು ಡ್ರಾಪ್ ಮಾಡಿದರು ಅದು ನನಗೆ ಹರ್ಟಾಗಿ ನಾನು ಅವತ್ತು 3ನೇ ತಾರೀಕಿನ ದಿವಸ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದೆ. ಇದಕ್ಕೆ ಮೂಲ ಮಾಲೀಕರು ಯಾರು ಅಂದರೆ ನನ್ನ ಕ್ಷೇತ್ರದ ಜನ. ನಾನು ಕೊನೆಗೆ ನನ್ನ ಒಬ್ಬನ ವಿಚಾರಕ್ಕೆ ಇಷ್ಟೆಲ್ಲ ಜನರಿಗೆ ಮನಸ್ಸು ನೋಯಿಸೋದು ಬೇಡಪ್ಪ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೊನೆಗೆ ನನ್ನ ಡಿಸಿಷನನ್ನು ವಿಡ್ರಾಲ್ ಮಾಡಿಕೊಂಡು ಆಗಿನ ಸಂದರ್ಭದಲ್ಲಿ ಮತ್ತೆ ಕರ್ನಾಟಕದ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಇನ್ನು ಅನೇಕ ಜನ ನಾಯಕರುಗಳು ಮಾತಾಡಿದರು. ನಿಮಗೂ ಗೊತ್ತದ, ಜನರಿಗೂ ಗೊತ್ತದ, ಇದೇನು ಹೊಸದೇನಲ್ಲ. ಅದು ಈ ಸಲ ಮಂತ್ರಿಮಂಡಲ ರಚನೆ ಆಗೋ ಸಂಬಂಧ ಕೇಳ್ದಲ್ಲ, ಅದು ನಿಮಗೆ ನಿರಂತರ ಗೊತ್ತದ. ಎಷ್ಟು ವರ್ಷಗಳಿಂದ ಮಂತ್ರಿಮಂಡಲ ಬಗ್ಗೆ ಚರ್ಚೆಗಳಾಗಿದೆ ಅನ್ನೋದು ನೀವು ಭಾಳ ಸಲ ನನಗೆ ಕೇಳಿರಿ, ನಾನು ಭಾಳ ಸಲ ಹೇಳಿ ನಿಮ್ಗೆ. ಏನು ನಿರಾಶೆನೂ ಇಲ್ಲ, ಹತಾಶೆನೂ ಇಲ್ಲ. ಅದೇನು ಫಂಡಮೆಂಟಲ್ ರೈಟು ಅಲ್ಲ. ಪ್ರತಿ MLAಗೆ ಮಂತ್ರಿಗಿರಿ ಕೊಡಬೇಕಂಥೇಳಿ ಅದೇನು ಮೂಲಭೂತ ಹಕ್ಕು ಅಲ್ಲ. ಯಾವುದೇ ಇಂಥ ನಿಗಮ ಮಂಡಳಿಗೆ ಆಶೆ ಪಟ್ಟವನಲ್ಲ. ಸಿದ್ದರಾಮಯ್ಯ ಒತ್ತಾಯ ಮಾಡಿ ನನಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಮಾಡಿದರು. ಅದನ್ನು ಭಾಳ ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಇನ್ನು ಮುಂದೆ ಯಾವುದೂ ತಗೊಳ್ಳಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಅವರು ಇವತ್ತು ಮುಖ್ಯಮಂತ್ರಿಗಳ ಸ್ಥಾನವನ್ನು ತ್ಯಜಿಸಿರುವರು. ಸಿದ್ದರಾಮಯ್ಯನವರು ಖಂಡಿತವಾಗಿ ನನ್ನ ಹೆಸರು ಹೇಳಿದರು. ಅದರಿಂದ ನನಗೇನು ಅಂಥ ಸಂಶಯ ಏನಿಲ್ಲ. ಖಂಡಿತವಾಗಿ ಅವ್ರು ಹೇಳಿದ್ದಾರೆ, ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರು ಹೇಳಿದ ತಕ್ಷಣ ಹಾಗೆ ಬಿಡಬೇಕು ಅಂತ ಇಲ್ಲ. ಅದನ್ನು ನಾನು ಹೇಳ್ತಾ ಇರೋದು, ಪಕ್ಷ ತನ್ನ ತೀರ್ಮಾನಗಳನ್ನು ತಗೋತದೆ. ಏನು ಈಗ ನನಗೆ ಏನು ಜವಾಬ್ದಾರಿ ಪಕ್ಷ ತೀರ್ಮಾನ ಮಾಡ್ತದೆ, ಅದನ್ನು ಸ್ವೀಕಾರ ಮಾಡ್ಕೊಂಡು ಕೆಲಸ ಮಾಡ್ತೇವೆ. ಯಾವ ಬ್ಲಾಕ್ ಮೇಲೂ ನಡೆಯೋದಿಲ್ಲ. ತಾವು ನೋಡಿದ್ರಿ, ರಾಜೀನಾಮೆ ಕೊಡ್ತೀವಿ ಅಂದ ಶಾಸಕರಲ್ಲಿ ಎಲ್ಲಿದ್ದಾರೆ ಈಗ? ಎಲ್ಲ CM ಮನೇಲಿದ್ದಾರೆ. ಹಂಗಾಗಿ ಅವು ಯಾವ ಬ್ಲಾಕ್ ಮೇಲೆ ನಡೆಯೋದಿಲ್ಲ. ಆ್ಯಕ್ಚುಲಿ ಏನೋ ಕ್ಲರಿಕಲ್ ಮಿಸ್ಟೇಕ್ ಅಂತ ನಾವು ನೋಡಿದ್ವಿ. ಕ್ಲರಿಕಲ್ ಮಿಸ್ಟೇಕಿಂದ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ಯಾವ ರೀತಿಯ ಕ್ಲರಿಕಲ್ ಮಿಸ್ಟೇಕ್ ಕಾಂಗ್ರೆಸ್ನಲ್ಲಿ ನಡೆಯುತ್ತೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ನೋಡಿ, ಮೋಸ್ಟ್ಲಿ ಕ್ಲರಿಕಲ್ ಮಿಸ್ಟೇಕಿಂದ, ಬಹುಶಃ ಕ್ಲರಿಕಲ್ ಮಿಸ್ಟೇಕಿನಿಂದಲೇ ಮಂತ್ರಿಗಿರಿ ಹೋಗೋದಿದ್ರೆ ಪರಿಸ್ಥಿತಿ ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡ್ಬೋದು ಅಂತ ಹೇಳ್ಕೊಂಡು ಯಾವ ಸ್ವರೂಪದಲ್ಲಿ ಇದೆ ಅಂತ ಹೇಳಿದ್ವಿ. ಇಲ್ಲಿ ಸಂಧಾನದ ಬಳಿಕವೂ ಕೂಡ ಶಮನವಾಗಿಲ್ಲ ಶಾಸಕರ ಬಂಡಾಯ. ಶಾಸಕರು ಸಂಧಾನದ ಬಳಿಕೇನೋ ನಾವು ಪಕ್ಷದವರು, ಪಕ್ಷದ ಕಾರ್ಯಕರ್ತರು, ನಿಷ್ಠಾವಂತರು ಇವೆಲ್ಲ ಹೇಳ್ತಾ ಇದ್ದಾರೆ. ಹಾಗಂತೇಳಿ ಅವರ ಒಳಗಡೆ ಇರತಕ್ಕಂತಹ ಹತಾಶೆ, ಅವರ ಒಳಗಡೆ ಇರತಕ್ಕಂತಹ ಬೇಸರ ಇದು ಸಂಪೂರ್ಣವಾಗಿ ದೂರ ಆಗಿಲ್ಲ. CM ಸುರ್ಜೇವಾಲಾ ಅವರ ಮನವೊಲಿಕೆಯ ನಂತರವೂ ಕೂಡ ಸಮಾನ ಮನಸ್ಕರು ಒಂದು ಸಭೆಯನ್ನು ಸೇರಬೇಕು ಅಂತ ತೀರ್ಮಾನಿಸಿದ್ದಾರೆ. ಸೊ ದ್ಯಾಟ್ ನಮ್ಮದೊಂದು ಗುಂಪು ಸದಾಕಾಲ ಒತ್ತಡವನ್ನು ಹೇರ್ತಾ ನಮಗೆ ಮಂತ್ರಿಗಿರಿ ಸಿಗದೇ ಇದ್ದರೂ ಕೂಡ ನಮ್ಮ ಕ್ಷೇತ್ರಗಳಿಗೆ ಏನು ಕೆಲಸ ಆಗಬೇಕು, ನಮ್ಮ ಕ್ಷೇತ್ರಗಳ ಕೆಲಸವನ್ನು ಹೇಗೆ ಮಾಡಿಸ್ಕೊಳ್ಬೇಕು, ಯಾವ ಸ್ವರೂಪದಲ್ಲಿ ಅನುದಾನ ತಗೊಂಡು ಹೋಗ್ಬೋದು, ಈ ನಿಟ್ಟಿನಲ್ಲಿ ಬಹುಶಃ ಇವರೆಲ್ಲ ಮಾತುಕತೆಯನ್ನು ಸೇರೋದಕ್ಕೆ ಮುಂದಾಗ್ತಿದ್ದಾರೆ. ಆಗಸ್ಟ್ 13ರಂದು ಅಸಮಾಧಾನಿತರು ಒಂದು ಡಿನ್ನರ್ ಮೀಟಿಂಗನ್ನು ಕರ್ಕೊಂಡಿದ್ದಾರೆ. ಅಸಮಾಧಾನಿತರ ಊಟ. ಹಾಗಾಗಿ ಆ ಅಸಮಾಧಾನಿತರ ಡಿನ್ನರ್ ಮೀಟಿಂಗ್ನಲ್ಲಿ HK ಪಾಟೀಲ್, TB ಜಯಚಂದ್ರ ಇವರುಗಳೆಲ್ಲ ಹಿರಿಯರು. ಪಾಪ ಇವರು ಕಾನೂನು ಮಂತ್ರಿಯಾಗಿದ್ದವರು, ಅವರು ಕಾನೂನು ಮಂತ್ರಿಯಾಗಿದ್ದಂಥವ್ರು, ಅವರು ಬಹಳಷ್ಟು ಭಾರಿ ಮಂತ್ರಿಗಳಾಗಿದ್ದಂಥವ್ರು.
ಅವ್ರಿಗೆ ಕಂಪೇರ್ ಮಾಡಿದರೆ ಕಡಿಮೆ ಅವಧಿಯಲ್ಲಿ ಟಿ.ಬಿ. ಜಯಚಂದ್ರ ಅವರು ಮಂತ್ರಿಗಳಾಗಿದ್ದಂತು. ಹೀಗಾಗಿ ಅವರುಗಳು ಕೇಳ್ತಾ ಇದ್ದಾರೆ ನಾವೊಂದು ಸಭೆಯನ್ನು ಸೇರೋಣ ಅಂತ ಹೇಳ್ಕೊಂಡು ತೀರ್ಮಾನಿಸಿದ್ದಾರೆ. ಡಿನ್ನರ್ ಸಭೆಯಲ್ಲಿ ತಮ್ಮ ಮುಂದಿನ ನಡೆಯ ಬಗ್ಗೆ ಅವರು ಚರ್ಚಿಸಬಹುದು, ಹೇಗೆ ನಾವು ಸಂಘಟಿತವಾಗಿ ಇರಬೇಕು. ಯಾಕಂದರೆ ಈ ವಿಚಾರದಲ್ಲಿ ಅವರೆಲ್ಲರೂ ಕೂಡ ಸಿಂಗಲ್ ಆಗಿದ್ದರೆ ಆವಾಗ ಅವರ ವಾಯ್ಸ್ಗೆ ಅವ್ರಿಗೆ ನಾಳೆ ದಿನ ಯಾವುದೋ ಬೇಡಿಕೆಗಳಿದ್ದರೆ ಅದು ಸುಲಭವಾಗಿ ಸಿಗೋದಿಲ್ಲ. ಬದಲಿಗೆ ಒಂದು ಗುಂಪಾಗಿನೇ ನಾವಿರೋಣ, ಆವಾಗ ನಮಗೂ ಹೆಚ್ಚು ಅನುಕೂಲ ಆಗಬಹುದು. ಅಧಿವೇಶನದ ಆರಂಭದ ದಿನವೇ ಶಾಸಕರು ಈ ಒಂದು ಸಸ್ಪೆನ್ಸ್ ಡಿನ್ನರನ್ನು ಕರೆದಿದ್ದಾರೆ. ಏನು ಇದು ಊಟದ ಆಟ ಅನ್ನುವಂಥದ್ದು ಗೊತ್ತಾಗಬೇಕು. 13ನೇ ತಾರೀಕಿನಂದು ಸದನ ಆರಂಭ ಆಗುತ್ತೆ, ಅಧಿವೇಶನ ಆರಂಭ ಆಗುತ್ತೆ. ಶಿವಕುಮಾರ್ ಅವರಿಗೆ ಮೊದಲ ಅಧಿವೇಶನ ಇದು ಮುಖ್ಯಮಂತ್ರಿಯಾಗಿ. ಆದರೆ ಅದೇ ಸಂದರ್ಭದಲ್ಲಿ ಇವರು ಊಟದ ಆಟಕ್ಕೆ ರೆಡಿ ಆಗಿದ್ದಾರೆ. ಆ ಊಟದ ಆಟದಲ್ಲಿ ಏನೇನು ನಡೆಯುತ್ತೆ ನೋಡಬೇಕಾಗಿದೆ. ಅದು ಮತ್ತೊಂದು ಕುತೂಹಲವನ್ನು ಆಗಸ್ಟ್ 13ರಂದು ಇಟ್ಕೊಂಡಿದ್ದಾರೆ.